ನಮಸ್ಕಾರ ವೀಕ್ಷಕರೇ, ಟ್ರೇಡರ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ಸೊ ಬಹಳ ದಿವಸಗಳ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಮೊದಲೇದಾಗಿ ಲರ್ನ್ ಫ್ರಮ್ ಮೈ ಟ್ರೇಡಿಂಗ್ ಮಿಸ್ಟೇಕ್ಸ್. ಸೊ ನಾನು ಮ್ಯಾಕ್ಸಿಮಮ್ ಈ ವರ್ಷ ಇರ್ಬೋದು, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಹೋದ ವರ್ಷ ನನಗೆ ಸರಿಯಾಗಲಿಲ್ಲ, ಈ ವರ್ಷ ಸರಿಯಾಗುತ್ತೆ ಅಂದ್ಕೊಂಡ್ವಿ. ಸೊ ಈ ವರ್ಷನೂ ಸ್ವಲ್ಪ ಈಗ ನಾನು ಇವತ್ತು ವಿಡಿಯೋ ಮಾಡ್ತಿರೋದು ಆಲ್ಮೋಸ್ಟ್ ಜೂನ್ 19. ಇಲ್ಲಿವರೆಗೂ ಬಹಳಷ್ಟು ತಪ್ಪು ಮಾಡ್ಕೊತಾನೆ ಬರ್ತಾ ಇದ್ದೀನಿ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಈ ತಪ್ಪಿಂದ ನಾವು ಏನಾಗ್ತಾ ಇದೆ ಅಂದರೆ ನಾನು ಒಂದು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಮಾಡಿಕೊಂಡೆ. ಒಂದು ಹೆಲ್ತ್ ಅಪ್ಸೆಟ್ ಆಯಿತು, ಪ್ಲಸ್ ಕ್ಯಾಪಿಟಲ್ ಡಮರ್ ಅಂತು. ಓಕೆ, ಭಾಳಷ್ಟು ಕ್ಯಾಪಿಟಲ್ ಸಹಿತ ನಾನು ಕಳ್ಕೊಂಡೆ. ಸೊ ಹಾಗಾಗಿ ನಾನು ಏನು ತಪ್ಪು ಮಾಡಿದೆ ನಾನು ಅನಲೈಸ್ ಮಾಡಿಕೊಂಡು ನಾನು ನಿಮಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಯಾರು ಹೊಸಬ್ರಿದ್ದೀರಿ, ಆಲ್ರೆಡಿ ಟ್ರೇಡ್ ಮಾಡ್ತಾ ಇದ್ದೀರಿ, ಇಲ್ಲ ಹೊಸ್ದಾಗಿ ಟ್ರೇಡ್ ಯಾರು ಮಾಡಬೇಕು ಅಂತ ಇದ್ದೀರಾ, ಈ ಮಿಸ್ಟೇಕ್ಸ್ಗಳನ್ನ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ಕೊಳ್ಳಿ. ಇದು ಯಾರು ಮಿಸ್ಟೇಕ್ ಅಂದರೆ ನಾನು ಮಾಡಿರೋ ಮಿಸ್ಟೇಕ್ಸ್ಗಳನ್ನೇ. ಓಕೆನಾ? ಸೊ ಈ ಒಂದು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಒಂದು ಪ್ರಾಫಿಟಬಲ್ ಬರ್ತೀರಾ. ಆ್ಯಂಡ್ ನಾನೀಗ ಸದ್ಯಕ್ಕೀಗ ಇವನ್ನೆಲ್ಲ ಈಗ ಕವರ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಈಗ ಮತ್ತೆ ಟ್ರೇಡಿಂಗ್ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ್ದಾಗಿ ಹೆಂಗೆ ಒಂದು ಬಿಗಿನರ್ ಅಂದ್ಕೊಳ್ಳಿ, ಇವತ್ತೇ ಸ್ಟಾರ್ಟ್ ಮಾಡ್ತೀನಿ ಅಂದ್ಕೊಳ್ಳಿ, ಆ ರೀತಿ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಈ ಜರ್ನಿ ಅಟ್ಲೀಸ್ಟ್ ಈ ಮಿಸ್ಟೇಕ್ಸಿಂದ ನಾನು ಕವರ್ ಆಗ್ತೀನೋ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಏನೇನು ನಾನು ಮಿಸ್ಟೇಕ್ ಮಾಡೋದು ಅಂತ ನಿಮಗೆ ಹೇಳ್ತಾ ಬರ್ತೀನಿ ನೋಡಿ. ಫಸ್ಟ್ನೇದು, ಸೊ ನಾನು ಮೊದಲೇ ಏನು ಮಾಡಿದ್ದು, ನೋ ಪ್ರಾಪರ್ ಪ್ಲ್ಯಾನ್. ಏನು ಸರ್ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದೀರಾ, ಪ್ರಾಪರ್ ಪ್ಲ್ಯಾನ್ ಇಲ್ಲ ಅಂತ ಅಂದ್ಕೊಳ್ತೀರಲ್ವ? ಹೇಳ್ತೀನಿ ಏನು ಪ್ರಾಪರ್ ಪ್ಲ್ಯಾನ್ ಇಲ್ಲ ಅಂತ ಹೇಳ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ನಾನು ಸ್ಟಾರ್ಟ್ ಮಾಡಿದ್ದು ಬ್ಯಾಂಕ್ ನಿಫ್ಟಿಯಿಂದ. ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ದು, ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಮಾಡ್ತಾ ಇದ್ದಿದ್ದು. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಇಲ್ಲ ಅಂದರೆ ಏನು, ನಿಫ್ಟಿಗೆ ಹೋಗ್ಬೇಕಾಯಿತು. ಆ ನಿಫ್ಟಿ ಹೋಗೋ ಟೈಮಲ್ಲಿ ಏನಾಯಿತು, ಒಂದು ಪ್ರಾಪರ್ ಪ್ಲ್ಯಾನ್ ಇದ್ದಿಲ್ಲ. ಅಂದರೆ ಸೊ ನಾ ಏನು ಮಾಡ್ಕೊಂಡೆ, ಓಕೆ ಬ್ಯಾಂಕ್ ನಿಫ್ಟಿ ಆ ಥರ ವರ್ಕ್ ಆಗುತ್ತೆ, ನಿಫ್ಟಿನೂ ಅದೇ ಥರ ವರ್ಕ್ ಆಗ್ಬೋದು. ಸೊ ಅಲ್ಲಿರುವಂತಹ ಮೂಮೆಂಟಮ್ ಇಲ್ಲೂ ಇರುತ್ತೆ, ಸೇಮ್ ಇರುತ್ತೆ, ಅಲ್ಲಂತ ಡಿಫ್ರೆನ್ಸ್ ಏನಿರಲ್ಲ ಅಂತ ಏನು ಮಾಡ್ಬಿಟ್ಟಿದ್ರೆ, ನಾನು ಯಾವಾಗ ಬ್ಯಾಂಕ್ ನಿಫ್ಟಿ ನಿಮಗೆ ವೀಕ್ಲಿ ಎಕ್ಸ್ಪೈರಿ ತೆಗ್ದಲ್ಲ, ವೀಕ್ಲಿ ಎಕ್ಸ್ಪೈರಿ ತೆಗ್ದ ತಕ್ಷಣ ನಾನೇನು ಮಾಡಿದೆ, ನಿಫ್ಟಿ ಶಿಫ್ಟ್ ಆದಾಗ ಅದು ನಿಫ್ಟಿದು ಅಬ್ಸರ್ವೇಷನ್ನೇ ಮಾಡಲಿಲ್ಲ ನಾನು. ಅಟ್ಲೀಸ್ಟ್ ಒಂದು ವಾರ, ಒಂದು ತಿಂಗಳು ಅಬ್ಸರ್ವೇಷನ್ ಮಾಡಿದರೆ ಇದು ಯಾವ ಥರ ವರ್ಕೌಟ್ ಆಗುತ್ತೆ. ಓಕೆ, ನಾನು ಬ್ಯಾಂಕ್ ನಿಫ್ಟಿಲಿ ಏನು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೆ, ಆ ಸ್ಟ್ರಾಟಜಿ ಇದ್ರಲ್ಲಿ ವರ್ಕ್ ಆಗ್ತಾ ಇದೆಯೋ ಇಲ್ಲೋ, ಇದನ್ನೇನು ನಾನು ನೋಡೋಕ್ಕೆ ಹೋಗಲಿಲ್ಲ. ಸೊ ಓಕೆ, ನಾನು ನಡೀತಾ ಇತ್ತು. ಅದೇನಾಗುತ್ತೆ ಗೊತ್ತಾ, ಕೆಲವೊಂದು ಸಲ ನಮ್ಗೆ ಯಾರು ಹೇಳೋರಿಲ್ಲ ಅಂದರೆ ಏನಾಗ್ಬಿಡುತ್ತೆ ಅಂದರೆ ಈ ಥರ ಒಂದು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಆ ಪ್ರಾಬ್ಲಮ್ ನಾನು ಏನು ಮಾಡಿದೆ, ಭಾಳ ಫೇಸ್ ಮಾಡಿದೆ. ಭಾಳಷ್ಟು ಕ್ಯಾಪಿಟಲ್ ಅವಾಗೇ ನಾನು ಕಳ್ಕೊಂಡಿದ್ದು. ಭಾಳಷ್ಟು ಕ್ಯಾಪಿಟಲ್ ಯಾವಾಗ ಬ್ಯಾಂಕ್ ನಿಫ್ಟಿಯಿಂದ ನಾನು ನಿಫ್ಟಿ ಶಿಫ್ಟ್ ಆದ್ನಲ್ಲ, ಸೊ ಅವಾಗ ನಾನು ಬಹಳಷ್ಟು ಕ್ಯಾಪಿಟಲ್ ನಾನು ಕಳ್ಕೊಂಡೆ. ಓಕೆನಾ? ಸೊ ಹಾಗಾಗಿ ನೀವು ಇನ್ ಕೇಸ್ ಆಫ್ ನೀವು ಟ್ರೇಡಿಂಗಲ್ಲಿ ಇರಬೇಕು ಅಂದರೆ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ. ಅಂದರೆ ಉದಾಹರಣೆಗೆ ಈಗ ನಿಫ್ಟಿ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಇಲ್ಲ ನೀವು ಯಾವುದೋ ಒಂದು ಸ್ಟಾಕ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಫಸ್ಟ್ ಅದನ್ನು ಸ್ಟಡಿ ಮಾಡಿ ಅದ್ರ ಬಿಹೇವಿಯರ್ ಅರ್ಥ ಮಾಡ್ಕೊಳ್ಳಿ. ಹೇಗೆ ನಡೀತಾ ಇದೆ, ಇದು ಪ್ರೈಸ್ ಆ್ಯಕ್ಷನ್ ಮೇಲೆ ಟ್ರೇಡ್ ಮಾಡ್ತಾ ಇದೆಯಾ, ಇಲ್ಲ ಇದು ಟೈಮ್ ಬೇಸಿಸ್ ಮೇಲೆ ಮಾಡ್ತಾ ಇದೆಯಾ, ಇದು ಯಾವ ಥರ ವರ್ಕ್ ಮಾಡ್ತಾ ಇದೆ. ಓಕೆ, ಸೊ ಅದನ್ನ ವರ್ಕ್ ಮಾಡಾದ್ಮೇಲೆ ನಮ್ಗೆ ಏನಾಗುತ್ತೆ, ಒಂದು ಐಡಿಯಾ, ಪ್ರಾಪರ್ ಪ್ಲ್ಯಾನ್ ಬರುತ್ತೆ. ಇದು ನನ್ನ ಮೊದಲೇ ಮಿಸ್ಟೇಕ್, ಇದು ಪ್ರಾಪರ್ ಪ್ಲ್ಯಾನ್ ಇದ್ದಿಲ್ಲ. ಓಕೆ, ನೋ ಎಮೋಷನ್ ಕಂಟ್ರೋಲ್. ಒಂದೊಂದು ಸಲ ಏನಾಗಿದೆ ಅಂದರೆ, ನನಗೆ ನೀವು ನಂಬಲ್ಲ, ಕೆಟ್ಟ ಟೈಮ್ ಅಂತಾರೆ ಗೊತ್ತಾ, ಕೆಟ್ಟ ಟೈಮ್. ಸೊ ಆ ಥರ ಕೆಟ್ಟ ಟೈಮಲ್ಲಿ ಸಹಿತ ಏನಾಗ್ಬಿಡೋದು ಅಂದರೆ, ನಾನು ಸೆಲ್ ಮಾಡ್ತಾ ಇದ್ದೆ, ವೆರಿ ನೆಕ್ಸ್ಟ್ ಕ್ಯಾಂಡ್ಲೇ ಅಪ್ ಹೋಗೋದು. ಓಕೆ, ಸೊ ಇಲ್ಲಿ ಅಪ್ ಹೋಗೋದು ಅಂತ ಹೇಳಿ ಏನು ಮಾಡ್ಬಿಡ್ತೇವೆ, ನಾನು ಏನು ಮಾಡ್ತೇವೆ, ಇಲ್ಲಿ ಮತ್ತೆ ಇನ್ನೊಂದು ಸೆಲ್ ಮಾಡ್ತಾ ಇದೆ, ಅದು ಡೌನ್ ಬರೋದು. ಸೊ ಇವೆರಡಲ್ಲ ಆದಮೇಲೆ ಏನಾಗೋದು, ಓಕೆ ಇಲ್ಲೋಯ್ತು, ಇದನ್ನು ನಾನು ಇದು ಸೆಲ್ ಮಾಡ್ತೀನಿ, ಈ ಕಡೆ ಬಂದು ಇದು ಸೆಲ್ ಮಾಡ್ತೀನಿ, ಈ ಥರ ಸೆಲ್ ಮಾಡಿ ಎಮೋಷನ್ ಬರೀ ಕಂಟ್ರೋಲೇ ಇಲ್ಲ. ಇಲ್ಲಿ ಮೇಲೆ ಹೋಗ್ತಾನೆ ಅನ್ನೋದು ಎಕ್ಸಿಟ್ ಆಗೋದು, ಮತ್ತೆ ಅದು ರಿವರ್ಸ್ ಬರೋದು. ಓಕೆ, ಇಲ್ಲಿ ಕೆಳಗಡೆ ಬರ್ತಾನೆ ಪುಟ್ ಸೆಲ್ ಮಾಡೋದು, ಮತ್ತೆ ಮೇಲೆ ಹೋಗೋದು. ಇದು ಮಾಡಿ ಏನು ಇದೇ ಇಲ್ಲ ಹಂಗಾಗ್ಬಿಟ್ಟಿದ್ದೆ. ಏನಪ್ಪ ಇದು, ಯಾರನ್ನು ನೋಡ್ಬಿಟ್ರೆ ಹೌದು ಇನ್ನು ಎಕ್ಸ್ಪೀರಿಯನ್ಸ್ ಅಲ್ಲ ಅನ್ಬೇಕು, ಆ ಥರ ಟ್ರೇಡ್ ಎಲ್ಲ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಮೂರನೇ ಮಿಸ್ಟೇಕ್, ಓವರ್ ಟ್ರೇಡಿಂಗ್. ಕೆಲವೊಂದ್ಸಲ ನಂಬ್ತಿರಲ್ಲ ಗೊತ್ತಿಲ್ಲ, 100 ಟ್ರೇಡ್ಸ್ ಹಾಕಿನಿ ಸರ್ ಒನ್ ಡೇ. 100 ಟ್ರೇಡ್ಸ್. ಇದು ಯಾರಾದರೂ ಒಬ್ರು ಈ ಥರ ಟ್ರೇಡ್ ಮಾಡ್ತಾರೆ ಅಂದರೆ ತಪ್ಪದು. 100 ಟ್ರೇಡ್ಸ್ ಹಾಕಿದ್ದೀನಿ ಒನ್ ಡೇಗೆ. 100 ಟ್ರೇಡ್ಸ್ ಮೀನ್ಸ್ 100 ಆರ್ಡರ್ಸು ಎಲ್ಲ ಎಕ್ಸಿಕ್ಯೂಟೆಡ್. ಸೊ ಈ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ನಾನು ಹೇಳ್ತೀನಿ ಈಗ ನಿಮಗೆಲ್ಲ ನೆಕ್ಸ್ಟ್ ಇದ್ರದ್ದು ಹೆಂಗೆ ಓವರ್ಕಮ್ ಆದಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ಡಿಫ್ರೆಂಟ್ ರೂಲ್ಸ್ ಎವ್ರಿಡೇ. ಅಂದರೆ ಇವತ್ತು ನಂದು ಹಳೆ ರೂಲ್ಸ್ಗಳಿದೆಯಲ್ಲ, 920 ಸ್ಟ್ರಾಟಜಿ ಯೂಸ್ ಮಾಡಿದೆ ಅಂದ್ಕೊಳ್ಳಿ, ಇವತ್ತು ವರ್ಕೌಟ್ ಆಗಿಲ್ಲ, ಬಿಟ್ಬಿಡಿ,
ನಾಳೆ 10-20 ನೋಡು ಅನ್ನೋದು, ಇದು ಬಿಟ್ಬಿಡಿ. ಅಥವಾ ನಾಳೆ ಯಾವ್ದಾದ್ರು ಒಂದು ಮೂವಿಂಗ್ ಅವರೇಜ್ ಹಾಕೊಳೋದು, ಇಲ್ಲಪ್ಪ ಎಲ್ಲ ಇದು ಹೇಳ್ತಾರೆ ಪ್ರೈಸ್ ಆಕ್ಷನ್ ಮಾಡೋಣ, ಪ್ರೈಸ್ ಆಕ್ಷನ್ ಏನೇನ್ ಮಾಡಬಾರ್ದು ನೋಡಿ. ಒಬ್ಬ ಮನುಷ್ಯನ್ ಕೆಟ್ಟ ಟೈಮಲ್ಲಿ ಅವ್ನು ಏನೇನ್ ಮಾಡಬಾರ್ದು ಎಲ್ಲ ಮಾಡ್ತಾನಲ್ಲ, ಅದೇ ರೀತಿ ನಮ್ಮ ಒಂದು ಕೆಟ್ಟ ಟೈಮಲ್ಲಿ ಏನೇನ್ ಮಾಡಬಾರ್ದು ಎಲ್ಲ ರೂಲ್ಸ್ಗಳನ್ನು ಮಾಡಿ 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 ಕ್ಯಾಪಿಟಲ್ನ ಇಷ್ಟು ಇದು ಕ್ಯಾಪಿಟಲ್ಲು ಇಷ್ಟಿದು ಕ್ಯಾಪಿಟಲ್ನ ಇಷ್ಟು ಮಾಡ್ಕೊಂಡಿದ್ದೀನಿ. ಓಕೆ, ಮತ್ತೆ ಇಷ್ಟನ್ನು ಇಷ್ಟು ಮಾಡ್ಕೋಬೇಕು. ನೋಡೋಣ, ಮಾಡೋಣ. ಎಕ್ಸ್ಪೆಕ್ಟೇಷನ್ ನಮ್ಗೆ ಬಿಗ್ ಎಕ್ಸ್ಪೆಕ್ಟೇಷನ್. ಓಕೆ, ಇವತ್ತು ಒಂದೇ ದಿವಸ ನಾನು ಇದು ಬರುತ್ತೆ ಆಪ್ಷನ್ಸ್ ಎಲ್ಲ ನಾನು ಬೈಯಿಂಗ್ ಮಾಡಲ್ಲ. ಸೊ ಈ ಬಿಗ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಏನು ಮಾಡಿದೆ, ಸೆಲ್ಲಿಂಗ್ ಮಾಡೋ ಬದಲಿ ಬೈಯಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ. ನಾನು ಆಪ್ಷನ್ ಬೈಯಿಂಗ್ ಮಾಡೋಕ್ಕೆ ಇಷ್ಟನೇ ಪಡಲ್ಲ, ಅಂಥವ್ರು ಬೈಯಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲೂ ಸಹಿತ ಹೊಡ್ಸ್ಕೊಂಡೆ. ರಿವೆಂಜ್ ಟ್ರೇಡಿಂಗ್, ಇದು ಯಾವಾಗ ರಿವೆಂಜ್ ಟ್ರೇಡಿಂಗ್ ಹೇಳಿ ನೋಡೋಣ. ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ಹೆಂಗು ದುಡ್ಡು ಲಾಸ್ ಆಗ್ತದೆ, ಆಪ್ಷನ್ ಬೈಯಿಂಗ್ ಮಾಡೋಣ ಅನ್ನೋದು ರಿವೆಂಜ್ ಟ್ರೇಡ್ ಮಾಡೋದು. ಇವೇ ಇಷ್ಟು ತಪ್ಪುಗಳಿಂದ ನಾನು ಬಹಳಷ್ಟು ಕ್ಯಾಪಿಟಲ್ನ ಲಾಸ್ ಮಾಡ್ಕೊಂಡೆ. ಓಕೆ, ಸೊ ಈಗ ನಾನು ಇದನ್ನ ಹೆಂಗೆ ಓವರ್ಕಮ್ ಮಾಡಿದ್ದೀನಿ. ಸೊ ರೀಸೆಂಟ್ಲಿ ನಾನು ಏನು ಮಾಡಿದ್ದೀನಿ, ಒಂದು ಪ್ರಾಪರ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್. ಸೊ ಏ ಥರ ಎಂದರೆ ಪ್ಲಾನ್ ಲೈವ್ ಮಾರ್ಕೆಟಲ್ಲಿ ನೋಡೋದಾದ್ರೆ ಇದು ನನ್ನ ಪ್ಲಾನ್ ಸರ್. ಸೊ ನಿಮಗೆ ಇಲ್ಲಿ ಇವತ್ತು ಡೇಟ್ ಬಂದ್ಬಿಟ್ಟು 19/6/2026. ಓಕೆನಾ. ಸೊ ಅರೌಂಡ್ 11:30 ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಟ್ರೇಡ್ ರನ್ನಿಂಗು ಇದೆ ನಂದು. ಓಕೆನಾ. ಸೊ ಇಲ್ಲಿ ನೋಡಿ, ಆ್ಯಂಡ್ ಒಂದು ಲಾಟಲ್ಲಿ ಮಾಡ್ತಾ ಇದ್ದೀನಿ. ನನ್ನ ಕ್ಯಾಪಿಟಲ್ ಒಂದೊಂದ್ಸಲ ಎಷ್ಟು ಲಾಟಲ್ಲಿ ಮಾಡ್ತಾ ಇದ್ದೆ, ಒಂದು ಲಾಟಿಗೆ ಬಂದಿದ್ದೀನಿ ಸರ್. ಓಕೆನಾ, ನೋ ಪ್ರಾಬ್ಲಮ್. ಅದೇ ಮತ್ತೆ ಇದು ಮಾಡೋಣ. ಹಾಂ, ಈಗ ಏನು ಮಾಡ್ತಾ ಇದ್ದೀನಿ, ಒಂದು ಪ್ರಾಪರ್ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್. ಏನು ಪ್ಲಾನ್, ಇಲ್ಲಿ 2 ಇಂಡಿಕೇಟರ್ ಕಾಣ್ತದೆ. ಓಕೆ, ಇವೆರಡು ಇಂಡಿಕೇಟರ್, ಇದು ನಿಫ್ಟಿ ಇಂಡೆಕ್ಸ್ ಸ್ಪಾಟ್ ಚಾರ್ಟ್. ಓಕೆನಾ. ಸೊ ಟೈಮ್ ಫ್ರೇಮ್ ನೋಡಿ, ಸ್ವಲ್ಪ ಟೈಮ್ ಫ್ರೇಮ್ ಮತ್ತೆ ಚೇಂಜ್ ಮಾಡಿದ್ದೀನಿ. ಈಗ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ 1 ಮಿನಿಟ್. ಒಂದು ಪ್ರಾಪರ್ ಪ್ಲಾನ್. ಏನು ಪ್ರಾಬ್ಲಮ್ ಮಾಡ್ಕೊಂಡಿದ್ದೀನಿ, ನಾನೀಗ 1 ಮಿನಿಟ್ ಟೈಮ್ ಫ್ರೇಮ್ ಯೂಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ಸ್ ಎಲ್ಲ ಯೂಸ್ ಮಾಡಿದೆ, ಈಗೆಲ್ಲ ಬಿಟ್ಬಿಟ್ಟಿದ್ದೀನಿ ಸರ್, ಅದನ್ನೆಲ್ಲ ಬದಿ ಇಟ್ಬಿಟ್ಟಿದ್ದೀನಿ. ನಾನೀಗ 1 ಮಿನಿಟ್ ಟೈಮ್ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಐಕ್ಯಾನ್ ಐಶಿನೇ. ಸೊ ಐಕ್ಯಾನ್ ಐಶಿ ಬಿಟ್ಟಿಲ್ಲ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಫೈನ್. ಸೊ ಈ 2 ಇಂಡಿಕೇಟರ್. ಸೊ ಈ ಇಂಡಿಕೇಟರ್ ಬೆನಿಫಿಟ್ ಏನು, ಇದು ನಾನು ಏನು ಮಾಡ್ತೀನಿ ಅಂದರೆ, ಸೊ ಇಲ್ಲಿ ರೆಡ್ ಯಾವಾಗ ಬರುತ್ತೆ, ಇಲ್ಲಿ ರೆಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ನಾನು ಕಾಲ್ ಆಪ್ಷನ್ ಆ್ಯಂಡ್ ಪುಟ್ ಆಪ್ಷನ್ ಎರಡನ್ನೂ ಸಹಿತ ಸೇಲ್ ಮಾಡ್ಬೇಕಂತ ಸರ್. ಇಷ್ಟೇ ಸರ್ ನನ್ನ ಪ್ಲಾನ್, ಇಷ್ಟೇ. ಇದಾದಮೇಲೆ ಇಲ್ಲಿ ಮೇಲೋದ ಕೆಳಗಡೆ ಬಂದ ಅವೇನು ನೋಡಲ್ಲ ಸರ್. ನಾವೇನು ಮಾಡಬೇಕು, ನಮ್ಮ ರೂಲ್ಸ್ ಏನು, ಯಾವಾಗ ಇಲ್ಲಿ ರೆಡ್ ಬರ್ತಾನೆ ಸೊ ಅಲ್ಲಿ 2 ಕಾಲ್ ಆ್ಯಂಡ್ ಪುಟ್ ಆಪ್ಷನ್ ಎರಡನ್ನೂ ಸೇಲ್ ಮಾಡಿ ಕೂತ್ಕೊಂಡ್ಬಿಡ್ತೀನಿ. ಇಷ್ಟೇ ಸರ್ ಪ್ಲಾನ್. ಸೊ ಇದು ಎಕ್ಸಿಟ್ ಆಗೋದು ಯಾವಾಗ ಇಲ್ಲಿ ರೆಡ್ ಟು ಇಲ್ಲಿ ಗ್ರೀನ್ ಆಗ್ತಾನೆ ಸರ್. ಗ್ರೀನ್ ಆದಾಗ ಏನು ಲಾಸ್ ಆಗುತ್ತೆ, ಆ ಲಾಸ್ನ ತೊಗೊಳ್ತೀನಿ, ಎಕ್ಸಿಟ್ ಹಾಕೊಳ್ತೀನಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಆಪ್ಷನ್ ಸೆಲ್ಲರ್ಸ್ಗೆ ಏನು, ನಮಗೆ ಡಿಕೆ ಆಗಬೇಕು, ಎರಡೂ ಸೆಲ್ ಮಾಡಿರ್ತೀವಿ. ಸೊ ಒಂದು ಕಡೆ ಪ್ರಾಫಿಟ್ ಆಗ್ತದೆ, ಇನ್ನೊಂದು ಕಡೆ ಲಾಸ್ ಆಗ್ತಾ ಇರುತ್ತೆ. ಯಾವಾಗ ಮಾರ್ಕೆಟಿಂಗ್ ಮೇಲೋಗಿ ಕೆಳಗೆ ಇದೇ ಥರ ಆಟ ಆಡ್ತಾನೆ, ನಿಮಗೆ ಯಾವಾಗ ಪ್ರಾಫಿಟ್ ಬರುತ್ತೆ. ನಮ್ಗೆ ಯಾವಾಗ ಲಾಸ್ ಆಗುತ್ತೆ ತೋರಿಸ್ತೀನಿ ನಿಮಗೆ. ಉದಾಹರಣೆಗೆ 12ನೇ ತಾರೀಕು ನೀವೇನೋ ಇನ್ನು ಚಾರ್ಟ್ ಅವೈಲೇಬಲ್ ಇದ್ದೆ ನಿಮ್ಮ ಹತ್ರ, 12/6/2026 ಸರ್ ಮಾರ್ಕೆಟ್ ಏನಾಯ್ತು ಗೊತ್ತಾ. ನೋಡಿ, ಇಲ್ಲಿ ಒಂದು ಹ್ಯೂಜ್ ಗ್ಯಾಪ್ ಅಪ್ ಓಪನ್ ಆದ, ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಫ್ಲಾಟ್ ಬಂದು ಇಲ್ಲಿಂದ ಒಂದು ಗ್ಯಾಪ್ ಅಪ್ ಆದ, ಮತ್ತೆ ಅಂದರೆ ಟ್ರೆಂಡ್ ಹೋದ. ಅರೌಂಡ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 144 ಪಾಯಿಂಟ್ ಬಂದು ಇಲ್ಲಿಂದ ಒಂದೇ ರ್ಯಾಲಿ, ಇಲ್ಲಿಂದ ರ್ಯಾಲಿ 334.1 ರ್ಯಾಲಿ ಹೋದ ಸರ್. ಇಲ್ಲಿ ಇಷ್ಟರಲ್ಲಿ 334.1 ರ್ಯಾಲಿ ಹೋದ. ಸೊ ಈ ತರ ಮೂವ್ಮೆಂಟ್ ಅಲ್ಲಿ ಆಪ್ಷನ್ ಸೆಲ್ಲರ್ಸ್ಗೆ ಲಾಸ್ ಆಗ್ತವೆ. ಬಟ್ ಈಗ ಈ ಇಂಡಿಕೇಟರ್ ಒಂದು ಮಾಡ್ಕೊಂಡಿದ್ದೀನಲ್ಲ, ನಾನು ನಿಮ್ಗೆ ಹೇಳಿದೆ ನೋಡಿ, ಇಲ್ಲಿ ಇಂಡಿಕೇಟರ್ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನಿಮಗೆ, ಇಲ್ಲಿ ರೆಡ್ ಇದೆ. ಸೊ ರೆಡ್ ಇಂದ ಇಲ್ಲಿ ಗ್ರೀನ್ ಆದ ಸರ್, ಇಲ್ಲಿ ಗ್ರೀನ್ ಆದ. ಆ್ಯಂಡ್ ಇನ್ನೊಂದು ಚೇಂಜಸ್, ದೊಡ್ಡ ಚೇಂಜಸ್ ಏನು ಮಾಡ್ಕೊಂಡಿದ್ದೀನಿ ಗೊತ್ತಾ, ಯಾವ್ದ್ರಲ್ಲಿ ಅಂದರೆ ಈ ಬಿಗ್ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ. ಸೊ ಇದರಲ್ಲಿ ಒಂದು ಸಣ್ಣ ದೊಡ್ಡ ಚೇಂಜ್ ಮಾಡ್ಕೊಂಡಿದ್ದೀನಿ. ಬಿಗ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಿಗ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ, ಅವಾಗ ನಾನು ಏನು ಮಾಡ್ತಾ ಇದ್ದೆ ಗೊತ್ತಾ, ಡೆಲ್ಟಾ 70 ಸೇಲ್ ಮಾಡ್ತಾ ಇದ್ದೆ, ಅಥವಾ ಡೆಲ್ಟಾ 50 ಸೇಲ್ ಮಾಡ್ತಾ ಇದ್ದೆ. ಎಲ್ಲ ನೇಕೆಡ್ ಸೆಲ್ಲಿಂಗ್ ಸರ್, ಹೆಡ್ಜಿಂಗ್ ಮಾಡ್ಕೊತಾನೆ ಇದ್ದಿಲ್ಲ. ಬಟ್ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಎಲ್ಲ ಎಕ್ಸ್ಪೆಕ್ಟೇಷನ್ ಬಿಟ್ಬಿಟ್ಟು ಈಗ ಡೆಲ್ಟಾ 30 ಸೇಲ್ ಮಾಡ್ತೀನಿ, ಪ್ಲಸ್ ಹೆಡ್ಜಿಂಗ್ ಮಾಡ್ಕೊತೀನಿ. ಓಕೆ, ಪ್ಲಸ್ ಹೆಡ್ಜಿಂಗ್ ಮಾಡ್ಕೊತೀನಿ, ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಸೊ ಏನಾಗುತ್ತೆ, ಉದಾಹರಣೆ 12ನೇ ತಾರೀಕಿಗೆ ಹೋಗೋಣ. ಓಕೆ, ಸೊ ಸ್ಟಾಕ್ ಮಾರ್ಕಲ್ಲಿ ನಿಮ್ಗೆ ತೋರಿಸ್ಕೊಡ್ತೇನೆ. ನಮಗೆ ಏನಾಗುತ್ತೆ ಅಂದರೆ, ಲೈವ್ ಮಾರ್ಕೆಟಲ್ಲಿ ನಮಗೊಂದು ಈ ಥರ ಹ್ಯೂಜ್ ಏನಲ್ಲಿ ಮೂಮೆಂಟಮ್ ಅನ್ನ ನಮ್ಗೆ ಲಾಸ್ ಆಗುತ್ತೆ. ಸೊ ಅದು ನಾವು ಹೆಂಗೆ ಕಂಟ್ರೋಲ್ ಮಾಡ್ಕೋಬೋದು, ಇಲ್ಲಿ ನೋಡಿ, ಉದಾಹರಣೆಗೆ ಇಲ್ಲಿ ನೋಡಿ ತೋರಿಸ್ತೀನಿ. ಇಲ್ಲಿ 12ನೇ ತಾರೀಕಿಗೆ 9:19 ರೆಡ್ ಕ್ಯಾಂಡಲ್ ಬಂದ, 9:19 ರೆಡ್ ಕ್ಯಾಂಡಲ್ ಬಂದ. ಸೊ ನಾನು ನಿಮ್ಗೆ ಹೇಳಿದ್ದೆ ಏನು ಗೊತ್ತಾ, ನಾನೀಗ ಡೆಲ್ಟಾ 30 ಸೆಲ್ ಮಾಡ್ತೀನಿ. ಡೆಲ್ಟಾ 30 ಇದು
ಕಾಲ್ ಪುಟ್ ಕಡೆ, ಡೆಲ್ಟಾ 30 ಕಾಲ್ ಕಡೆ ಸರ್. ಇವೆರಡು ಸೆಲ್ ಮಾಡ್ತೇನೆ, ಇವೆರಡು ಸೆಲ್ ಮಾಡೋಣ. ಓಕೆ, ಇವೆರಡು ಸೆಲ್ ಮಾಡೋಣ ಸರ್. ಪ್ಲಸ್ ಏನು ಮಾಡೋಣ, ಈ ಕಡೆ ಒಂದು 5 ರೂಪಾಯಿ ಒಂದು ಬೈ ಮಾಡ್ಕೊಳ್ಳಿ. ಎರಡು ಕಡೆ ಐತೆ, ಇನ್ನು 5 ರೂಪಾಯಿ ಬೈ ಮಾಡಿ. ಇನ್ನು ಕಡಿಮೆ ಬೈ ಮಾಡ್ತಂದ್ರೆ ಇಲ್ಲ, 5 ರೂಪಾಯಿ ಬೈ ಮಾಡಿ, 5 ರೂಪಾಯಿ ಬೈ ಮಾಡ್ಕೊಳ್ಳಿ. ಓಕೆನಾ. ಸೊ ಮಾರ್ಕೆಟ್ ನೋಡಿ, ಮಾರ್ಕೆಟ್ ಅವತ್ತು ಏನಾದ ಗೊತ್ತಾ, ಇಲ್ಲಿವರೆಗೂ 13.56ವರೆಗೂ ನೋಡಿ, ಇಲ್ಲಿ ಹೇಳ್ತೀನಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಮಾರ್ಕೆಟ್ ಡೌನ್ ಬಂದ. ಇಲ್ಲಿ 13.56ಕ್ಕೆ ನಮ್ಮ ಕಡೆ ಗ್ರೀನ್ ಆದ ಸರ್. ಸೊ ಗ್ರೀನ್ ಆದಾಗ ನೀವೇನು ಮಾಡಬೇಕು, ಇಲ್ಲಿಂದ 13.56ವರೆಗೂ ಹೋಗಿ ಸರ್. ನೋಡಿ, ಅದಕ್ಕೂ ಮುಂಚೆ ನಿಮಗೆ 617 ರೂಪಾಯಿ ಪ್ರಾಫಿಟ್ ಇದೆ. ಓಕೆ, ನಮಗೆ ಅದು ಬೇಡ. ಎಲ್ಲಿವರೆಗೂ ನೋಡಿ, ಇಲ್ಲಿ ಒಂದು ಸೆಕೆಂಡ್ ನೋಡಿ, ಇಲ್ಲಿ 12.45ವರೆಗೂ ಹೋದ್ರಾಗ ಹಂಗೆ 12.45 ಅಂದರೆ ಡೇ ಲೋ ಹೋಯ್ತು. ಓಕೆ, ಸೊ ಡೇ ಲೋ ಅಲ್ಲಿ ನಿಮಗೆ ಹೋದಾಗ ನಿಮಗೆ ಆಲ್ಮೋಸ್ಟ್ ನಿಮಗೆ ಒಂದು 104 ರೂಪಾಯಿ ಲಾಸ್ ಇದ್ದಾನೆ ಸರ್. 104 ರೂಪಾಯಿ ಲಾಸ್ ಇದ್ದಾನೆ ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ ಲಾಸ್ 34,000 ಇದ್ದಾನೆ. ಓಕೆ, ಇದಿಷ್ಟು ಆಗಲ್ಲ, ತಲೆ ಕೆಡಿಸ್ಕೋಬೇಡಿ. ಪ್ಲಸ್ ಮ್ಯಾಕ್ಸಿಮಮ್ ಪ್ರಾಫಿಟ್ 8,000 ಇದೆ. ಸೊ ಇದರಲ್ಲಿ ಪ್ರಾಬಿಲಿಟಿ ನೋಡಿ ಎಷ್ಟು ಪರ್ಸೆಂಟ್ ಇದೆ, 60% ನಿಮಗೆ ಪ್ರಾಫಿಟ್ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ನಾವೇನು ಮಾಡೋಣ, ಇಲ್ಲಿ ನಮಗೆ ಇಲ್ಲಿ 13.56ಕ್ಕೆ ನಮಗೆ ರಿಟರ್ನ್ ಕೊಟ್ಟ ಅಲ್ವಾ, 13.56ವರೆಗೂ ಹೋಗಿ ಸರ್. 13.56ವರೆಗೂ ನೀವು ಹೋದಾಗ ನೋಡಿ ನಿಮ್ಗೆ ಎಷ್ಟು ಲಾಸ್ ಇದೆ ಗೊತ್ತಾ, ಕೇವಲ 84 ರೂಪಾಯಿ ಸರ್. ಕೇವಲ 84 ರೂಪಾಯಿ ಲಾಸ್ ಇದೆ ರೀ. ಸೊ ಲಾಸ್ ಆದಾಗ ಏನು ಮಾಡ್ಬೇಕು, ಇಲ್ಲಿ ಏನು ಮಾಡ್ಬಾರ್ದು, ಸಿಂಪಲ್ ಆಗಿ ನೀವು ಏನು ಸೆಲ್ ಪೊಸಿಷನ್ ಇರ್ತಲ್ಲ ಅದನ್ನ ಎಕ್ಸಿಟ್ ಮಾಡಬೇಕು. ಬೈ ಪೊಸಿಷನ್ ಬಿಟ್ಬಿಡಿ ಅವು, ಯಾಕಂದ್ರೆ ಬೈ ಪೊಸಿಷನ್ ನಿಮಗೆ ಕಡಿಮೆ ಲಾಸ್ ಏನು ಜಾಸ್ತಿ ಆಗಲ್ಲ. ಅದು ಅದರಲ್ಲಿ ಏನಾದರೂ ಅಪ್ಪಿ ತಪ್ಪಿ ಈ ಥರ ಮೂಮೆಂಟಮ್ ಬಂದ, ನಿಮಗೆ ಲಕ್ಷಣ ಆಯಿತು ಬಂದ ಅಂದರೆ ನಿಮಗೆ ಅವತ್ತು ಎಂಡ್ ಆಫ್ ದ ಡೇ ನೋಡಿ. ಸೊ ಎಂಡ್ ಆಫ್ ದ ಡೇ ನಿಮಗೆ 1,100 ರೂಪಾಯಿ ಸಿಕ್ಕಿದಾನೆ ಸರ್. 1,100 ರೂಪಾಯಿ ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನನ್ನ ಎಕ್ಸ್ಪೆಕ್ಟೇಷನ್ ಇಷ್ಟೇ, 1,000 ರೂಪಾಯಿ ಸಿಗ್ತಾ ಇದೆಯಾ, ವೆಲ್ ಆ್ಯಂಡ್ ಗುಡ್, ನಾನು ಭಾಳ ಖುಷಿ ಆಗ್ತೀನಿ. ಓಕೆ, ರಿಸ್ಕ್ ಎಷ್ಟಿದೆ, 1,300 ರೂಪಾಯಿ ಇದೆ. ಓಕೆ, ನೋ ಪ್ರಾಬ್ಲಮ್. ಈಗ ಒಂದು ರಿಸ್ಕ್ ತಗೋಣ ಅಂತ ಒಂದು ದಿವಸ ಏನಾರ ಮುಂಚೆ ಎಕ್ಸ್ಟ್ರಾ ಹೋದ್ರೆ 4,300 ರೂಪಾಯಿ, ಇದು ಬೇಡ ನಮಗೆ. ನೆಕ್ಸ್ಟ್ ಡೇ ನಮ್ಗೆ ಏನಾಗುತ್ತೆ ಅದು ಗೊತ್ತಿಲ್ಲ. ಸೊ ಹಾಗಾಗಿ ಈಗೇನು ಆಗ್ತಾ ಇದೆ, ನಮ್ಮ ಪ್ಲಾನಿಂಗ್ ಏನು, ಈ ಥರ ಒಂದು ಪ್ರಾಪರ್ ಪ್ಲಾನ್ ಮಾಡ್ತಾ ಇದ್ದೀನಿ. ನಾನು ಎಂಟ್ರಿ ಈ ಥರ ಮಾಡ್ಕೊತೀನಿ, ಎಕ್ಸಿಟ್ ಈ ಥರ ಮಾಡ್ಕೊತಾ ಇದ್ದೀನಿ. ಓಕೆನಾ. ಸೊ ನೋಡಿ, ನೆಕ್ಸ್ಟ್ ಡೇ ಬನ್ನಿ, ನೆಕ್ಸ್ಟ್ 15ನೇ ತಾರೀಕಿಗೆ ಇದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಿದೆ. ಇಲ್ಲಿ ಚೇಂಜಸ್ ಮಾಡ್ಕೋ. 15ನೇ ತಾರೀಕಿಗೆ ಫುಲ್ ಫ್ಲಾಟ್ ಇದ್ದಾನೆ ಮಾರ್ಕೆಟ್. ಈಗ ಲೈವ್ ನೋಡೋದಾದ್ರೆ ನೀವು ನೋಡಿ, ಲೈವ್ ನೋಡೋದಾದ್ರೆ ಇವತ್ತು ಇಲ್ಲಿ ಒಂದು ಇಲ್ಲಿಂದ ಡೌನ್ ಸೈಡ್ ಬಂದಿದ್ದಾನೆ. ಇಲ್ಲಿಂದ ಮಾರ್ಕೆಟ್ ಡೌನ್ ಸೈಡ್ ಬರ್ತಾನೆ. ಇಲ್ಲಿಂದ ಬಂದವನು ನನಗೆ ಗೊತ್ತಿಲ್ಲ, ಈಗ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಮಾರ್ಕೆಟಿಂದ. ಇಲ್ಲಿ ಬಂದೇನೆ ನಾನು ಗ್ರೀನ್ ಆಗೋವರೆಗೂ ವೆಯ್ಟ್ ಮಾಡ್ತೀನಿ. ಗ್ರೀನ್ ಆದಾಗ ನಾನು ಏನು ಲಾಸ್ ಇರುತ್ತೆ, ಲಾಸ್ ಆರ್ ಪ್ರಾಫಿಟ್ ಎಕ್ಸಿಟ್ ಮಾಡಿಕೊಂಡು ಏನು ಹೆಡ್ಜಿಂಗ್ ಬೈ ಮಾಡಿದೆ ಅದನ್ನು ಬಿಡ್ತೀನಿ. ಸೊ ಹಾಗಾಗಿ ನೀವೆಲ್ಲ ಏನು ಇದು ಮಾಡ್ತಾ ಇದ್ದೀರಾ ಅಂದರೆ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ ಸರ್. ಈಗ ನೋಡಿ, ಇದರಿಂದ ಏನಾಗುತ್ತೆ, ಎಮೋಷನಲ್ ಕಂಟ್ರೋಲ್ ಎಷ್ಟು ಚೆನ್ನಾಗ್ತಾ ಇದೆ ನನಗೆ ಅಂದರೆ, ಈಗ ನನಗೇನಿಲ್ಲಪ್ಪ, ನಾನು ಸುಮ್ಮನೆ ವೆಯ್ಟ್ ಮಾಡ್ತೀನಿ. ಇಲ್ಲಿ ಎಂಥ ಮಾರ್ಕೆಟಲ್ಲಿ ಏನೇ ನ್ಯೂಸ್ ಬರಲಿ ನನಗೆ ಏನು ಎಮೋಷನಲ್ ಡ್ಯಾಮೇಜ್ ಆಗಲ್ಲ, ಏನಾಗಲ್ಲ. ನಮಗೇನು ಇಲ್ಲಿ ಗ್ರೀನ್ ಆಗಬೇಕೀಗ, ಗ್ರೀನ್ ಆಗಬೇಕು. ಗ್ರೀನ್ ಆದಮೇಲೆ ನಾವೇನು ಮಾಡಬೇಕು, ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಬೇಕು. ಅದರ್ವೈಸ್ ಸುಮ್ಮನೆ ಆರಾಮಾಗಿ ಕುತ್ಕೊಂಬಿಡಿ. ಓವರ್ ಟ್ರೇಡಿಂಗ್ ಆಗಲ್ಲ ಇದರಿಂದ. ನೋಡಿ, ಇದರಿಂದ ಓವರ್ ಟ್ರೇಡಿಂಗ್ ತಪ್ಪುತ್ತಾ? ಇದನ್ನೇ ಒಂದೇ ರೂಲ್ಸ್ ನಾವು ಇದು ಮಾಡ್ತಾ ಇದ್ದೆ, ನಿಮಗೇನು ಚೆನ್ನಾಗಲ್ಲ. ಬಿಗ್ ಬಿಗ್ ಎಕ್ಸ್ಪೆಕ್ಟೇಷನ್ ಇಲ್ಲ ಈಗ ನಾನು ಎಕ್ಸ್ಪೆಕ್ಟ್ ಮಾಡೋದೇ ಒಂದು 1,000 ರೂಪಾಯಿ ಬರ್ತಾ ಇದೆಯಾ ಒಂದು ಟ್ರೇಡಲ್ಲಿ, ಇನ್ನ ಸಾಕು ನನಗೆ. ರಿವೆಂಜ್ ಟ್ರೇಡಿಂಗು ಲಾಸ್ ಆಯಿತು, ನಾನು ರಿವೆಂಜ್ ಟ್ರೇಡಿಂಗ್ ಮಾಡ್ಬೋದು, ಎಲ್ಲ ಇಲ್ಲ ಸರ್. ಈಗ ಸುಮ್ಮನೆ ಆರಾಮಾಗಿ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ನೋಡಿ, ಆಪ್ಷನ್ ಸೆಲ್ಲರ್ಸಿಗೆ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ಥರ ಮೂಮೆಂಟಮ್ ಬರಬಾರ್ದು. ಯಾವ ಥರ ಮೂಮೆಂಟ್, ಈ ಥರ ಮೂಮೆಂಟಮ್ ಬಂದಾಗ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಥರ ಮೂಮೆಂಟ್ನ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆ್ಯಂಡ್ ನೋಡಿ, ಇನ್ನೊಂದು ಬಹಳಷ್ಟು ಒಂದು ಈ ವಿಷಯ ತಿಳ್ಕೊಂಬಿಡಿ, ಯಾರಿಗೂ ಗೊತ್ತಿಲ್ಲ ಸರ್ ಮಾರ್ಕೆಟ್ ಇವತ್ತು ಮೇಲೆ ಹೋಗ್ತಾನೋ ಕೆಳಗಡೆ ಹೋಗ್ತಾನೋ ಅಥವಾ ಅಲ್ಲೇ ಉಳ್ಕೊಳ್ತಾನೋ, ಯಾರಿಗೂ ಗೊತ್ತಾಗಲ್ಲ ಸರ್. ಸೊ ಹಾಗಾಗಿ ಅದರಿಂದ ಬೆನ್ನ ಹತ್ತಕ್ಕೆ ಹೋಗಬೇಡಿ. ಸೊ ದಟ್ ನಿಮ್ಗೇನಂದರೆ ಒಂದು ಸಿಂಪಲ್ ರೂಲ್ಸ್ ಮಾಡ್ಕೊಳ್ಳಿ, ಅದ್ರ ಮೇಲೆ ಟ್ರೇಡ್ ಮಾಡಿ. ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಡೇ ಏನು ಕೇಳಬೇಕು, ಸರ್ ಇದನ್ನು ನೀವು ಮಾರಕ್ಕೆ ಕೊಡ್ತೀರಾ, ಕ್ಲಾಸಸ್ ತಗೊಳ್ತೀರಾ? ಇಲ್ಲ, ಕ್ಲಾಸಸ್ ತೊಗೊಳಲ್ಲ, ಮಾರಕ್ಕೂ ತೊಗೊಳಲ್ಲ. ನಿಮ್ಗೆ ಏನಾದರೂ ಬೇಕಪ್ಪ ಅಂದರೆ ನೋಡೋಣ, ಲೈವ್ ಟ್ರೇಡ್ ಮಾಡೋಕ್ಕೆ ಅವಕಾಶ ಇದ್ದರೆ ಲೈವ್ ಟ್ರೇಡ್ ಮಾಡೋಕ್ಕೆ ಈಗ ಅವಕಾಶ ಇಲ್ಲ, ಬೇರೆ ಏನಾರು ಆಪ್ಷನ್ ನೋಡೋಣ ಲೈವ್ ಟ್ರೇಡ್ ಮಾಡೋಕ್ಕೆ. ಸೊ ನನ್ನ ಜೋಡಿ ನೀವು ಜಾಯ್ನ್ ಆಗಿ ಬನ್ನಿ. ಅಲ್ಲೇ ನಾನು ನಿಮಗೆ ಪ್ರತಿ ದಿವಸ ಇದನ್ನು ಹೇಳ್ತೀನಿ, ಎಲ್ಲಿ ಬರುತ್ತೆ ಹೇಗೆ ಬರುತ್ತೆ ಅಂತ ನೋಡಿಕೊಂಡು ನೀವು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಾಂದರೆ ಟೆಲಿಗ್ರಾಮ್ ಮತ್ತೆ ನಾನು ರೀಸ್ಟಾರ್ಟ್ ಮಾಡಬೇಕು. ಟೆಲಿಗ್ರಾಮ್ ತೆಗೆದಿದ್ದೆ, ರೀಸ್ಟಾರ್ಟ್ ಮಾಡ್ತೀನಿ, ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಬೆಳಗ್ಗೆನೆ ಈ ಥರ ಬರ್ತಾಯಿದೆ, ಈ ಥರ ಮಾಡಿ ಅಂತೇಳಿ. ಬಟ್ ಪ್ಲ್ಯಾನಿಂಗ್, ಲೈವ್ ಟ್ರೇಡ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ. ಏನು ಆಪ್ಷನ್ ಇದೆ ನೋಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ. ಸೊ ನನ್ನ ಒಂದು ಟ್ರೇಡಿಂಗ್ ಮಿಸ್ಟೇಕಿಂದ ನೀವು ಸಹಿತ ಕಲಿತು ನಂತರ ಮಿಸ್ಟೇಕ್ ಮಾಡಬೇಡಿ, ಅದರಿಂದ ಏನಾರ ಕಲಿತು ಹೊಸದಾಗಿ ಟ್ರೇಡ್ ಮಾಡಿ, ಆಯಿತಾ. ಆ್ಯಂಡ್ ಆಪ್ಷನ್ ಬೈಯರ್ಸಿಗೆ ಸಾರಿ, ಸದ್ಯಕ್ಕೆ ನಂತ ಆಪ್ಷನ್ ಬೈಯಿಂಗ್ ಏನೂ ಇಲ್ಲ.
ಸೆಲ್ಲಿಂಗ್ ಒಂದಿದೆ, ನೋಡೋಣ ಮುಂದೆ ಆಪ್ಷನ್ ಬೈಯಿಂಗ್ ಸಿಕ್ತು ಅಂದರೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ?